Hi friends, welcome back to the channel Technical Edits. ಸೊ ಇವತ್ತು ನೋಡೋದಲ್ಲಿ ಅಲರ್ಟ್ ಮೋಷನ್ ಆ್ಯಪ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಅಲರ್ಟ್ ಮೋಷನ್ ಆ್ಯಪಲ್ಲಿ ನಾವು ಕೂಡ ಒಂದು ಪ್ರಿಸೆಟ್ಸ್ಗಳನ್ನ ತಯಾರಿಸೋದು ಹೇಗೆ ಮತ್ತು ಯಾವ ರೀತಿ ಒಂದು ಎಫೆಕ್ಟ್ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಏನು ಕತೆ ಅಂತ ಎಲ್ಲನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ಆರಾಮಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗನ್ನಿಸ್ತು ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ಸೊ ಆರಾಮಾಗಿ ಅಲರ್ಟ್ ಮೋಷನ್ ಬಗ್ಗೆ ತಿಳ್ಕೊತ ಹೋಗಿ. ಸೊ ಈ ಒಂದು ಅಲರ್ಟ್ ಮೋಷನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಒಂದು ಅಲರ್ಟ್ ಮೋಷನ್ ಮೊದಲು ಬರುತ್ತೆ ಡ್ಯಾಶ್ಬೋರ್ಡ್. ಸೊ ಇದ್ರ ರೀತಿ ಟ್ಯುಟೋರಿಯಲ್ಸ್, ಸೊ ಇದು ನೆಟ್ ಆನ್ ಇದ್ದರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಹೋಮ್ ಅಂತ ಇದೆಯಲ್ಲ, ಸೊ ನಿಮಗೆ ಇಲ್ಲಿ ಪ್ರೊಜೆಕ್ಟ್ಗಳು ಯಾರು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಸಿಗ್ತವೆ. ಸೊ ಎಲಿಮಿನೇಟ್ಸ್ ಇವು ಕೂಡ ಒಂದು ಎಫೆಕ್ಟ್ಸ್ಗಳ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಡಬಲ್ ಡಾಟ್ ಅಂತ ಬರ್ಸ್ಟ್ ಅಂತ ಒಂದು ಎಫೆಕ್ಟ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವೇನು ಮಾಡೋಕ್ಕಪ್ಪ ಅಂದರೆ, ಈಗ ನೀವು ಯಾವ ಸೈಜ್ನ ಒಂದು ಇಟ್ಕೋಬೇಕು ಅಂದರೆ ಆ ಸೈಜ್ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವೊಂದು 16:9, 9:16, ಸೊ ಈ ರೀತಿಯಾಗಿ ಎಲ್ಲ ಒಂದು ಫ್ರೇಮ್ ರೇಟ್ಗಳು ಸಿಗ್ತಾ ಇದ್ದಾವೆ. ಸೊ ಇಲ್ಲಿ ನೀವು ನಿಮಗೆ ಕಸ್ಟಮೈಸ್ ಆಗಿ ಇಲ್ಲಿ ಕೂಡ ಒಂದು ಇಟ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ ನಾನು ಈ ಒಂದು ಸೈಜ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸುಮ್ಮನೆ ಡೆಮೋಗೆ. ಸೊ ಇಲ್ಲಿ ಈ ರೀತಿಯಾಗಿ ಒಂದು ಬರುತ್ತೆ. ಸೊ ಇದಾದಮೇಲೆ ಇಲ್ಲಿ ಒಂದು 3D ವಿಡಿಯೋ ಮಾಡೋಕ್ಕೆ ಒಂದು ಸೆಕ್ಷನ್ ಆ್ಯಡ್ ಆಗುತ್ತೆ. ಸೊ ನಿಮಗೇನು ಇದು ಬೇಸಿಕ್ ಗೊತ್ತಾಗಲ್ಲ. ಸೊ ಇದಾದಮೇಲೆ ಇಲ್ಲಿ ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಪ್ಪ ಅಂದರೆ, ಸೊ ಯಾರು ಒಂದು ಅಲರ್ಟ್ ಮೋಷನ್ ಆ್ಯಪ್ ಬಗ್ಗೆನೇ ಗೊತ್ತಿರಲ್ಲ, ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಶೇಪ್ಸ್ಗಳು ಬರ್ತವೆ. ಸೊ ಈ ರೀತಿಯಾಗಿ ನೀವು ಶೇಪ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಈ ರೀತಿಯಾಗಿ ಜೂಮ್ ಮಾಡ್ಕೋಬೋದು. ಸೊ ಇಲ್ಲಿ ಶೇಪ್ ಆ್ಯಡ್ ಆದಮೇಲೆ ಇಲ್ಲಿ ಒಂದು ಯಾವುದೇ ಒಂದು ಫೋಟೋ ಆಗಲಿ ಯಾವುದೇ ಒಂದು ಆ್ಯಡ್ ಆದಮೇಲೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡೋ ಆಪ್ಷನ್ಗಳು ಸಿಗ್ತವೆ. ಸೊ ಇದಾದಮೇಲೆ 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜೂಮ್ ಆ್ಯಂಡ್ ಔಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೀಡಿಯಾಸ್, ಆಡಿಯೋ, ಆಬ್ಜೆಕ್ಟ್, ಎಲಿಮಿನೇಟ್ಸ್, ಸೊ ಇಲ್ಲಿ ಹಲವಾರು ಒಂದು ಆಪ್ಷನ್ಗಳು ಸಿಗ್ತವೆ. ಇಲ್ಲಿ ಟೆಕ್ಸ್ಟ್ ಒಂದು ಲಿರಿಕ್ಸ್ ಆ್ಯಡ್ ಮಾಡೋಕ್ಕೆ ಯಾವುದೇ ಒಂದು, ಸೊ ಇಲ್ಲಿ ನಿಮಗೆ ಫಾಂಟ್ ಇಟ್ಕೊಳ್ಳೋ ಒಂದು ಸೆಕ್ಷನ್ ಕಾಣುತ್ತೆ. ಸೊ ಇದನ್ನು ಕೂಡ ಡಿಲೀಟ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೋಟೋ ಒಂದು ಆ್ಯಡ್ ಮಾಡೋಕ್ಕೆ ಸಿಗುತ್ತೆ. ಸೊ ನೀವು ಈ ಥರ ಕೂಡ ಒಂದು ಇಟ್ಕೋಬೋದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಜೂಮ್ ಮಾಡ್ಕೋಬೋದು. ಸೊ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಈ ಒಂದು ಫೋಟೋನ ಬ್ಲೈಂಡ್ ಮಾಡಬೇಕಂದ್ರೆ ಸೊ ಇಲ್ಲಿ ಬ್ಲೈಂಡ್ ಆ್ಯಂಡ್ ಅಪೋಸಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಲ್ಲ ರೀತಿ ಬ್ಲೈಂಡಿಂಗ್ ಆಪ್ಷನ್ಸ್ಗಳು ಇರ್ತವೆ. ಸೊ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫೋಟೋನ ರೀಪ್ಲೇಸ್ ಕೂಡ ಮಾಡ್ಕೋಬೋದು. ಸೊ ಇದಾದಮೇಲೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಬಾರ್ಡರ್ ಹಾಕ್ಕೊಳ್ಳೋಕ್ಕೆ ಒಂದು ಇದನ್ನು ಆನ್ ಮಾಡಿದ್ರೆ ಬಾರ್ಡರ್ ಹಾಕೊಳ್ಳೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಎಫೆಕ್ಟ್ಸ್ಗಳ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿನೇ ಎಲ್ಲರೂ ಒಂದು ಎಫೆಕ್ಟ್ನ ಹಾಕ್ಕೊಳ್ಳೋದು. ಸೊ ನಾನು ಕೂಡ ಇದೇ ಒಂದು ರೀತಿಯಲ್ಲೇ ಒಂದು ಎಫೆಕ್ಟ್ಗಳನ್ನ ಹಾಕ್ಕೊತಿದ್ದೀನಿ. ಇಲ್ಲಿ ಡ್ರಾ ಆ್ಯಂಡ್ ಎಡ್ಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹಲವಾರು ರೀತಿಯ ಒಂದು ಎಫೆಕ್ಟ್ಗಳು ಗೊತ್ತಾಗುತ್ತೆ. ಸೊ ಯಾವುದಾದ್ರೂ ಒಂದು ಡೆಮೋ ತೋರಿಸ್ತೀನಿ. ಸೊ ಇಲ್ಲಿ ಅವರೇ ಒಂದು ಎಫೆಕ್ಟ್ನ ಸೆಟ್ ಮಾಡಿರ್ತಾರೆ, ಇಲ್ಲ ಸೊ ಈ ರೀತಿಯಾಗಿ ಒಂದು ಎಫೆಕ್ಟ್ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ನಾವು ಕೂಡ ಕಸ್ಟಮೈಸ್ ಆಗಿ ಒಂದು ಎಫೆಕ್ಟ್ನ ಬಿಲ್ಡ್ ಮಾಡ್ಬೋದು. ನಿಮಗೆ ಇದು ಬೇಸಿಕ್ ಕಲ್ತ ಮೇಲೆ ಅದನ್ನು ಕೂಡ ಒಂದು ಪಾರ್ಟ್ 2 ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ಹಲವಾರು ರೀತಿಯ ಕಲರ್ ಆ್ಯಂಡ್ ಲೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಎಫೆಕ್ಟ್ಗಳು ಸಿಗ್ತವೆ. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಎಫೆಕ್ಟ್ಗಳು ಇಲ್ಲಿ ಸಿಗ್ತವೆ. ಸೊ ಮತ್ತು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಪ್ಲೇಸಿಂಗ್, ಟೆಕ್ಸ್ಟ್ ಪ್ರೋಗ್ರೆಸ್, ಟೆಕ್ಸ್ಟ್ ರ್ಯಾಂಡಮೈಸರ್ ಎಲ್ಲ ಒಂದು ಟೈಮ್ ಕೋಡ್ ಎಫೆಕ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಅದಾದಮೇಲೆ ಇಲ್ಲಿ ಬ್ರೈಟ್ನೆಸ್ ಕೂಡ ಇಟ್ಕೋಬೋದು. ಸೊ ಇಲ್ಲಿ ಕ್ರೋಮಕ್ಕೆ ಒಂದು
ಆಪ್ಷನ್ ಕೂಡ ಇಲ್ಲಿ ಡೈರೆಕ್ಷನ್ ಬ್ಲರ್ ಕೂಡ ಆಪ್ಷನ್ ಇದೆ. ಸೊ ಇಲ್ಲಿ ಫೇಡ್ ಆ್ಯಂಡ್ ಔಟ್ ಅಂತ ಇದು ಕೂಡ ಇದೆ. ಸೊ ಹಲವು ರೀತಿಯ ಒಂದು ಎಫೆಕ್ಟ್ಗಳು ಇಲ್ಲಿಂದಲೇ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ವಿಡಿಯೋನ ನಿಮಗೆ ಎಫೆಕ್ಟ್ಗಳು ಯಾವ ರೀತಿ ಹಾಕೋದು, ಸೊ ಯಾವ ಬಿಟ್ಗೆ ಯಾವ ಥರ ಒಂದು ಎಫೆಕ್ಟ್ನ ಹಾಕೋದು ಅಂತ ಕೂಡ ಮಾಡ್ತೀನಿ. ಸೊ ನಾನು ಹಲವಾರು ಕಾಮೆಂಟ್ಗಳು ಬರ್ತಾನೆ ಇತ್ತು, ಸೊ ಯಾವ ರೀತಿ ನೀವು ಎಡಿಟ್ ಮಾಡ್ತೀರಾ, ಸೊ ಎಫೆಕ್ಟ್ಗಳು ಯಾವ ರೀತಿ ರೆಡಿ ಮಾಡ್ತೀರಿ ಅಂತ. ಸೊ ಅದಕ್ಕೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ಮತ್ತೆ ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ರೆಸಲ್ಯೂಷನ್ ಕೂಡ ಇಟ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಇದು ಲೋ ಕ್ವಾಲಿಟಿ, ಇದು ಒಂದು ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ಎಫೆಕ್ಟ್ ಹಾಕೋದು ಮತ್ತು ಫೋಟೋ ಆ್ಯಡ್ ಮಾಡೋದು ನೀವು ಕಲ್ತ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಫೆಕ್ಟ್ಗಳನ್ನ ಯಾವ ರೀತಿ ರೆಡಿ ಮಾಡೋದು ಅಂತ, ಸೊ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.